ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವ್ರಿಗೆ ತುಂಬಾ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲ್ ಆಗ್ತಾನೆ ಇರುತ್ತೆ. ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಆಗ್ತಿರುತ್ತೆ? ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಿನಕ್ಕೆ ಒಂದು 7 ಸರಿ ಆದರೂ ಯೂರಿನ್ ಪಾಸ್ ಮಾಡಿದ್ರೆ, ಇನ್ನೂ ಕೆಲವ್ರಿಗೆ ಒಂದು 10 ಸಲ ಆದರೂ ಯೂರಿನ್ ಪಾಸ್ ಮಾಡ್ತಿರ್ತಾರೆ. ಸೊ ಇದು ನಾರ್ಮಲಾ? ಯಾಕೆ ಈ ರೀತಿ ಆಗುತ್ತೆ? ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ತಿಳ್ಕೊಳ್ಳೋಣ. ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ, ನಿಮಗೆ ಈ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲ್ ಬರೋದು ತುಂಬಾ ನಾರ್ಮಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇದು ಯಾವಾಗಿಂದ ನಿಮಗೆ ಈ ರೀತಿ ಶುರುವಾಗುತ್ತೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೇ ಈ ರೀತಿ ಆಗೋದಕ್ಕೆ ಶುರುವಾಗುತ್ತೆ. ಬಟ್ ಕೆಲವ್ರಿಗೆ ಅದು ಗೊತ್ತಾಗೋದಿಲ್ಲ, ಅಂದರೆ ನಾವು ಅದನ್ನು ಗಮನಿಸೋದಿಲ್ಲ. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ಶುರುವಾಗೋ ಟೈಮ್ಗೆ ನಮಗೆ ಇದು ಫೀಲ್ ಆಗ್ತಿರುತ್ತೆ. ಯಾಕೆ ನಾವು ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದ್ದೀವಿ, ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಹೇಳಿ ಆಗ ನಾವು ಇದನ್ನು ಗಮನಿಸೋದಕ್ಕೆ ಶುರು ಮಾಡ್ತೀವಿ. ಬಟ್ ಇದು ಕಾಮನ್ ಆಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಯಾಕೆ ನಿಮ್ಗೆ ಈ ರೀತಿ ಫೀಲ್ ಆಗ್ತಿರುತ್ತೆ ಅಂತ ಹೇಳಿದ್ರೆ, ಮೊದಲನೇ ರೀಸನ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ತುಂಬಾ ಹಾರ್ಮೋನಲ್ ಚೇಂಜಸ್ ಅನ್ನೋದು ಆಗ್ತಿರುತ್ತೆ. ಅದರಿಂದ ನಮಗೆ ಈ ರೀತಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲ್ ಅನ್ನೋದು ಬರ್ತಿರುತ್ತೆ. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿದ್ದಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಒಬ್ರಿಗೆ ನಡೀತಿರುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇಬ್ಬರಿಗೆ ಆಗೋದ್ರಿಂದ ಇದರಿಂದನೂ ಸಹ ಫ್ರೀಕ್ವೆಂಟ್ ಯೂರಿನೇಷನ್ ಅನ್ನೋದು ನಮಗೆ ಆಗ್ತಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈಗ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ಮಗು ವೆಯ್ಟ್ ಅನ್ನೋದು ಚೆನ್ನಾಗಿ ಗೇಯ್ನ್ ಆಗ್ತಿರುತ್ತೆ. ಮಗು ಬೆಳೆಯೋದ್ರಿಂದ ಆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಅನ್ನೋದು ಬೀಳ್ತಿರುತ್ತೆ. ಸೊ ಬ್ಲ್ಯಾಡರ್ ನಮಗೆ ಪ್ರೆಷರ್ ಬಿದ್ದಾಗ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಯೂರಿನ್ ಅದರಲ್ಲಿ ಫಿಲ್ ಆದರೂ ಸಹ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲ್ ಬರ್ತಿರುತ್ತೆ. ಸೊ ನಮಗೆ ಆಗಾಗ ಬಾತ್ರೂಮ್ಗೆ ಹೋಗಬೇಕು ಅನ್ನೋ ಫೀಲ್ ತುಂಬ ಈ ಸೆಕೆಂಡ್ ಟ್ರೈಮಿಸ್ಟರ್ ಎಂಡಿಂಗ್, ಅಂದರೆ ನಿಮಗೆ ಒಂದು 6ನೇ ತಿಂಗಳಿಂದ ಈ ರೀತಿ ತುಂಬ ಆಗೋದಕ್ಕೆ ಶುರು ಆಗ್ತಿರುತ್ತೆ. ನೆಕ್ಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಕೆಲವ್ರಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಅಂದರೆ ನಿಮ್ಗೇನಾದರೂ ಯೂರಿನ್ ಇನ್ಫೆಕ್ಷನ್ ಆಗಿದ್ರೂ ಸಹ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆದಾಗ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ನಾರ್ಮಲಾಗಿ ಯೂರಿನ್ ಪಾಸ್ ಆಗ್ತಿದೆ, ಯಾವುದೇ ರೀತಿ ಸಿಮ್ಟಮ್ಸ್ ಏನು ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಓಕೆ. ಬಟ್ ಈ ರೀತಿ ಯೂರಿನ್ ಪಾಸ್ ಮಾಡಿದಾಗೆಲ್ಲ ತುಂಬ ನಿಮಗೆ ಇರಿಟೇಟ್ ಆಗ್ತಿದೆ, ಒಂದು ರೀತಿ ಉರಿ ರೀತಿ ಕಾಣಿಸ್ಕೊಳ್ತಾ ಇದೆ, ಕೆಲವ್ರಿಗೆ ಬ್ಲಡ್ ಸಹ ಬರುತ್ತೆ, ಇನ್ನು ತುಂಬ ಪ್ರೈವೇಟ್ ಪಾರ್ಟಲ್ಲಿ ತುಂಬ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ, ಬ್ಯಾಕ್ ಪೇಯ್ನ್ ಹೆಚ್ಚಾಗ್ತಿದೆ ಯೂರಿನ್ ಪಾಸ್ ಮಾಡುವಾಗ, ಮತ್ತು ಜ್ವರ ಅನ್ನೋದು ಹೆಚ್ಚಾಗಿದೆ ಅಂದಾಗ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದೇನಾದರೂ ಇನ್ಫೆಕ್ಷನ್ ಆಗಿದ್ದರೆ ನಿಮಗೆ ಈ ರೀತಿ ಸಿಮ್ಟಮ್ಸ್ ಎಲ್ಲನೂ ಕಾಣಿಸ್ಕೊಳ್ಳುತ್ತೆ. ಇಲ್ಲ ನಿಮಗೆ ನಾರ್ಮಲ್ ಆಗಿ ಯೂರಿನ್ ಪಾಸ್ ಆಗ್ತಿದೆ ಅಂತ ಹೇಳಿದ್ರೆ ಇದು ನಾರ್ಮಲ್ ಅಂತಲೇ ಹೇಳ್ಬೋದು. ಮತ್ತು ಯಾವ ರೀತಿ ಟಿಪ್ಸ್ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದ್ದೀವಿ, ತುಂಬ ಸಲ ಟಾಯ್ಲೆಟ್ಗೆ ಹೋಗೋದು ಇರಿಟೇಟ್ ಆಗ್ತಿದೆ ಅಂತ ಹೇಳಿ ನೀರನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನೀವು ಕರೆಕ್ಟಾಗಿ ನೀರು ಕುಡಿಲೇಬೇಕಾಗುತ್ತೆ. ಆಗಲೇ ನೀವು ಮತ್ತು ಮಗು ಇಬ್ಬರು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀರು ಚೆನ್ನಾಗಿ ಕುಡೀರಿ, ಬೆಳಗ್ಗೆ ಟೈಮಲ್ಲಿ ನೀರು ಚೆನ್ನಾಗಿ ಕುಡೀರಿ, ನೈಟ್ ಟೈಮಲ್ಲಿ ಒಂದು ಸ್ವಲ್ಪ ಕಡಿಮೆ ತಗೊಳ್ಳಿ, ಯಾಕೆಂದರೆ ನೈಟ್ ಟೈಮ್ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಆದಷ್ಟು ಕಾಫಿ ಟೀ ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತು ಒಳ್ಳೆ ಹೆಲ್ತಿ ಫುಡ್ನ ನೀವು ಮೇಂಟೈನ್ ಮಾಡ್ಕೊಬನ್ನಿ, ಅಂದರೆ ಪ್ರೆಗ್ನೆನ್ಸಿ ಡಯಟ್ ಅಂತ ಹೇಳ್ತಾರೆ ಅಲ್ವಾ, ಸೊ ಹೆಲ್ತಿ ಫುಡ್ಸ್ನ ನೀವು ತಗೊಳ್ತಾ ಬಂದರೆ ಈ ರೀತಿ ಸಮಸ್ಯೆಗಳೆಲ್ಲನೂ ನಿಮಗೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿ, ವಾಕಿಂಗ್ ಆಗಿರ್ಬೋದು, ಇಲ್ಲ ಒಂದು 1/2 hour ಎಕ್ಸಸೈಸ್ ಆಗಿರ್ಬೋದು, ನೀವು ಮಾಡೋದ್ರಿಂದನೂ ನಿಮಗೆ ಇದೆಲ್ಲನೂ ಕಂಟ್ರೋಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.